ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ನಿನಿಮೋಲ್ ಚಾನಲ್ಗೆ ಸ್ವಾಗತ. ಮನೆಗೆ ಹೊಸ ಮಗು ಬಂದಾಗ ನಮಗ್ ಖುಷಿ ಜೊತೆಗೆ ನೂರಾರು ಆತಂಕಗಳು ಶುರುವಾಗ್ತವೆ. ಅಂದ್ರೆ ಮಗುವಿನ ಚರ್ಮ ಬೆಣ್ಣೆ ಅಂತೆ ಸಾಫ್ಟ್ ಆಗಿರುತ್ತೆ ಅಂತ ನಾವೆಲ್ಲ ಅನ್ಕೋತೀವಿ. ಆದ್ರೆ ಹುಟ್ಟಿದ ಕೆಲವೇ ದಿನಗಳಲ್ಲಿ ಮಗುವಿನ ಮುಖದ ಮೇಲೆ ಸಣ್ಣ ಸಣ್ಣ ಮೊಡವೆಗಳು, ಕೆಂಪು ಮಚ್ಚೆಗಳು ಅಥವಾ ಚರ್ಮ ಸುಲಿಯೋದು ಕಂಡಾಗ ಅಯ್ಯೋ ಮಗುವಿಗೆ ಏನಾಯ್ತು ಅಂತ ಹೊಸದಾಗಿ ಪೋಷಕರಾದವರು ತುಂಬಾ ಹೆದರಿ ಬಿಡ್ತಾರೆ. ಆದ್ರೆ ನಿಜ ಏನ್ ಗೊತ್ತಾ, ಇವೆಲ್ಲವೂ ಪ್ರತಿಯೊಂದು ಮಗುವಿನಲ್ಲಿ ಕಾಣಿಸ್ಕೊಳ್ಳುವಂತಹ ತೀರಾ ಸಾಮಾನ್ಯ ಬದಲಾವಣೆಗಳು. ಮತ್ತೆ ವಿಡಿಯೋನ ಮುಂದುವರಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿನಂತಿ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಒತ್ತಿ. ಆಗ ಮಾಡಿದ್ರೆ ನಾವು ಹಾಕೋ ಪ್ರತಿಯೊಂದು ಆರೋಗ್ಯ ಮಾಹಿತಿಯು ಕೂಡ ನಿಮ್ಗೆ ತಕ್ಷಣ ತಲುಪುತ್ತೆ. ಈ ಮಾಹಿತಿ ಉಪಯುಕ್ತ ಅನ್ಸಿದ್ರೆ ಒಂದು ಲೈಕ್ ಅನ್ನ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನಮ್ಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ಒಂದು ಶಕ್ತಿಯನ್ನ ಕೊಡುತ್ತೆ. ಸೊ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ನವಜಾತ ಶಿಶುಗಳಲ್ಲಿ ಕಾಣುವ 9 ಮುಖ್ಯ ಚರ್ಮದ ಬದಲಾವಣೆಗಳು ಯಾವಾಗ ಬರುತ್ತವೆ, ಯಾಕೆ ಬರುತ್ತೆ, ಮತ್ತೆ ಅವುಗಳ ಹಿಂದಿರುವಂತಹ ಸೈಂಟಿಫಿಕ್ ಕಾರಣಗಳೇನು ಅನ್ನೋದನ್ನ ಸರಳವಾಗಿ ತಿಳ್ಕೊಳ್ಳೋಣ. ಹಾಗೆ ವಿಡಿಯೋದ ಕೊನೆಯಲ್ಲಿ ಮಗುವಿನ ಚರ್ಮದ ಆರೈಕೆಯ ಕೆಲವೊಂದು ಈಸಿ ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಪೀಲಿಂಗ್ ಸ್ಕಿನ್. ಅಂದ್ರೆ ಸಾಮಾನ್ಯವಾಗಿ ಮಗು ಹುಟ್ಟಿದ ಮೊದಲ ವಾರದಲ್ಲಿ, ಅಂದರೆ 2ರಿಂದ 7ನೇ ದಿನದ ಒಳಗೆ ಕೈ ಮತ್ತೆ ಕಾಲುಗಳ ಚರ್ಮ ಸುಲಿಯೋಕೆ ಶುರುವಾಗುತ್ತೆ. ಇದನ್ನ ನೋಡಿ ಹೆದರ್ಕೊಳ್ಬೇಡಿ. ಮಗು 9 ತಿಂಗಳು ಗರ್ಭದಲ್ಲಿದ್ದಾಗ ಅಮ್ನಿಯೋಟಿಕ್ ಫ್ಲೂಯಿಡ್ ಅಂದ್ರೆ ನೀರಿನಲ್ಲಿ ಇರುತ್ತೆ. ಹುಟ್ಟಿದ ಮೇಲೆ ಹೊರಗಿನ ಒಣ ವಾತಾವರಣಕ್ಕೆ ಬಂದ ತಕ್ಷಣ ಚರ್ಮದ ಮೇಲ್ಭಾಗದ ಪದರವು ಹೊಸ ಗಾಳಿಗೆ ಹೊಂದ್ಕೊಳ್ಳೋಕೆ ತಾನಾಗಿ ಸುಲಿಯುತ್ತೆ. ಮತ್ತೆ ಇದು ಮಗುವಿನ ಚರ್ಮದ ತನ್ನಷ್ಟಕ್ಕೆ ತಾನೇ ಹೊಸದಾಗಿ ಬೆಳೆಯುವ ನೈಸರ್ಗಿಕ ಪ್ರಕ್ರಿಯೆ ಕೂಡ ಆಗಿದೆ. ಹಾಗಾಗಿ ಇದು ಕೆಲವೇ ದಿನಗಳಲ್ಲಿ ಸರಿ ಕೂಡ ಆಗುತ್ತೆ. ನೆಕ್ಸ್ಟ್, ಮಗು ಹುಟ್ಟಿದ ತಕ್ಷಣ ಅಥವಾ ಮೊದಲ 2 ವಾರಗಳಲ್ಲಿ ಮೂಗಿನ ಮೇಲೆ, ಕೆನ್ನೆ ಅಥವಾ ಗಲ್ಲದ ಮೇಲೆ ಸಣ್ಣ ಸಣ್ಣ ಬಿಳಿ ಗುಳ್ಳೆಗಳು ಕಾಣಿಸ್ಕೊಳ್ತವೆ. ಮಗುವಿನ ಚರ್ಮದಲ್ಲಿ ಕೆರಟಿನ್ ಅನ್ನೋ ಪ್ರೋಟೀನ್ ಮತ್ತೆ ಚರ್ಮದ ಎಣ್ಣೆ ಗ್ರಂಥಿಗಳು ತಾತ್ಕಾಲಿಕವಾಗಿ ಮುಚ್ಕೊಳ್ಳೋದ್ರಿಂದ ಈ ಬಿಳಿ ಗುಳ್ಳೆಗಳು ಹೇಳ್ತವೆ. ಮತ್ತೆ ಇನ್ನು ಮಗುವಿನ ಚರ್ಮದ ರಂಧ್ರಗಳು ಪೂರ್ತಿ ಓಪನ್ ಆಗಿರಲ್ಲ. ಸೊ ಹಾಗಾಗಿ ಹೀಗಾಗುತ್ತೆ. ಮತ್ತೆ 2ರಿಂದ 3 ವಾರಗಳಲ್ಲಿ ಇವು ತಾನಾಗಿ ಮಾಯ ಕೂಡ ಆಗ್ತವೆ. ದಯವಿಟ್ಟು ಇವುಗಳನ್ನ ಚೂಟೋದು ಅಥವಾ ಒತ್ತೋದಿಕ್ಕೆ ಹೋಗ್ಬೇಡಿ. ಇದು ಡ್ರೈ ಪ್ಯಾಚಸ್ ಅಥವಾ ಒಣ ಚರ್ಮ. ಹುಟ್ಟಿದ ಮೊದಲ 2-4 ವಾರಗಳಲ್ಲಿ ಮಗುವಿನ ಚರ್ಮ ಅಲ್ಲಲ್ಲಿ ಡ್ರೈ ಆದಂತೆ ಕಾಣಿಸ್ಬೋದು. ಅಂದ್ರೆ ನವಜಾತ ಶಿಶುಗಳಲ್ಲಿ ಸ್ಕಿನ್ ಬ್ಯಾರಿಯರ್ ಅಂದ್ರೆ ಚರ್ಮದ ರಕ್ಷಣಾ ಕವಚ ಇನ್ನೂ ಪೂರ್ತಿ ಬೆಳೆದಿರೋದಿಲ್ಲ. ಇದರಿಂದ ಚರ್ಮದಲ್ಲಿರುವಂತಹ ತೇವಾಂಶ ಬೇಗ ಆವಿಯಾಗಿ ಒಣಗುತ್ತೆ. ಸೊ ನಾರ್ಮಲ್ ಆಗಿ ಬೇಬಿ ಕೇರ್ ಮಾಡಿದ್ರೆ ಇದು ಸುಲಭವಾಗಿ ಸರಿ ಹೋಗುತ್ತೆ. ನೆಕ್ಸ್ಟ್, 4ನೇದು ಬೇಬಿ ಹ್ಯಾಕ್ನಿ ಅಥವಾ ಮಗುವಿನ ಮೊಡವೆಗಳು. ಅಂದ್ರೆ ಮಗು ಹುಟ್ಟಿದ 2ರಿಂದ 3ನೇ ವಾರದಲ್ಲಿ ಅಂದ್ರೆ ಕೆನ್ನೆ, ಮೂಗು ಮತ್ತೆ ಹಣೆ ಮೇಲೆ ಕೆಂಪು ಅಥವಾ ಬಿಳಿ ಮೊಡವೆಗಳು ಹೇಳ್ತವೆ. ಸೊ ಗರ್ಭದಲ್ಲಿದ್ದಾಗ ತಾಯಿಯ ರಕ್ತದಲ್ಲಿದ್ದ ಹಾರ್ಮೋನ್ಗಳು ಮಗುವಿನ ದೇಹದಲ್ಲೂ ಇರುತ್ತೆ. ಸೊ ಅಂದ್ರೆ ಈ ಮೆಟರ್ನಿಯಲ್ ಹಾರ್ಮೋನ್ಸ್ ಮಗುವಿನ ಹೆಣ್ಣೆ ಗ್ರಂಥಿಗಳನ್ನ ಪ್ರಚೋದಿಸುವುದರಿಂದ ಈ ಸಣ್ಣ ಮೊಡವೆಗಳು ಬರ್ತವೆ. ಯಾವುದೇ ಕ್ರೀಮ್ ಹಚ್ಚೋದ್ರಿಂದ ಅಗತ್ಯ ಇರೋದಿಲ್ಲ. ಮತ್ತೆ 2ರಿಂದ 3 ತಿಂಗಳಲ್ಲಿ ಇವು ಸಂಪೂರ್ಣವಾಗಿ ಹೊರಟೋಗ್ತವೆ. ನೆಕ್ಸ್ಟ್, ಕೆಂಪು ಮಚ್ಚೆ ಗುಳ್ಳೆಗಳು. ಅಂದ್ರೆ ಮಗು ಹುಟ್ಟಿದ 2ನೇ ಅಥವಾ 3ನೇ ದಿನಗಳಲ್ಲಿ ಇಡೀ ಮೈ ಮೇಲೆ ಕೆಂಪು ಮಚ್ಚೆಗಳು ಎದ್ದು ಕಾಣಿಸ್ತವೆ. ಮತ್ತೆ ಅದರ ಮಧ್ಯದಲ್ಲಿ ಸಣ್ಣ ಬಿಳಿ ಅಥವಾ ಹಳದಿ ಚುಕ್ಕೆ ಇರುತ್ತೆ. ಸೊ ನೋಡೋಕೆ ಭಯ ಅನ್ಸಿದ್ರು ಮಗುವಿಗೆ ಇದರಿಂದ ಯಾವುದೇ ನೋವಿರೋದಿಲ್ಲ. ಅಂದ್ರೆ ಮಗುವಿನ ಹೊಸ ರೋಗ ನಿರೋಧಕ ಶಕ್ತಿ ಹೊರಗಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗುವಾಗ ಆಗುವಂತಹ ಬಿಗಿನಿಂಗ್ ಇನ್ಫ್ಲಾಮೆಂಟರಿ ರೆಸ್ಪಾನ್ಸಸ್ ಆಗಿರುತ್ತೆ. ಮತ್ತೆ ಇದರಲ್ಲಿ ಬಿಳಿ ರಕ್ತ ಕಣಗಳು ಚರ್ಮದ ಮೇಲೆ ತಾತ್ಕಾಲಿಕವಾಗಿ ಹೆಚ್ಚಾಗ್ತವೆ. ಕೆಲವೇ ದಿನಗಳಲ್ಲಿ ಇವು ತಾನಾಗಿ ಮಾಯ ಕೂಡ ಆಗ್ತವೆ. ನೆಕ್ಸ್ಟ್, 6th ಒನ್ ಬಂದು ಮಗುವಿಗೆ ತಂಪಾದ ಗಾಳಿ ತಾಕಿದಾಗ ಅಥವಾ ಸ್ನಾನ ಮಾಡಿಸುವಾಗ ಚರ್ಮದ ಮೇಲೆ ಜಾಲರಿ ಅಂತ ಮಾರ್ಬಲ್ ಡಿಸೈನ್ ಬರುತ್ತೆ. ಅಂದ್ರೆ ಮಗುವಿನ ನರಮಂಡಲ ಮತ್ತೆ ರಕ್ತನಾಳಗಳು ಇನ್ನೂ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರೋದಿಲ್ಲ. ಸೊ ಹಾಗಾಗಿ ಚಳಿ ತಾಗಿದಾಗ ತಕ್ಷಣ ಸಣ್ಣ ರಕ್ತನಾಳಗಳು ಸಂಕುಚಿತಗೊಂಡು ಈ ಡಿಸೈನ್ ಕಾಣಿಸ್ತವೆ. ಸೊ ಮಗುವನ್ನ ಬೆಚ್ಚಗೆ ಬಟ್ಟೆಯಲ್ಲಿ ಒರೆಸಿದ ತಕ್ಷಣ ಚರ್ಮದ ಮಾಮೂಲಿ ಸ್ಥಿತಿಗೆ ಬರುತ್ತೆ. ನೆಕ್ಸ್ಟ್, 7ನೇದು ಕೈಕಾಲು ನೀಲಿ ಬಣ್ಣಕ್ಕೆ ತಿರುಗೋದು. ಅಂದ್ರೆ ಹುಟ್ಟಿದ ಮೊದಲ 24ರಿಂದ 48 ಗಂಟೆಗಳಲ್ಲಿ ಮಗುವಿನ ಮೈ ಎಲ್ಲ ಪಿಂಕ್ ಆಗಿರುತ್ತೆ. ಅಂದ್ರೆ
ಕೈ ಮತ್ತೆ ಕಾಲ್ಬೆರಳುಗಳು ಮಾತ್ರ ನೀಲಿ ಅಥವಾ ನೇರಳೆ ಬಣ್ಣಗಳಲ್ಲಿ ಇರುತ್ತೆ. ಸೊ ನವಜಾತ ಶಿಶುಗಳಲ್ಲಿ ಬಾಹ್ಯ ರಕ್ತ ಸಂಚಾರ ಇನ್ನೂ ಪೂರ್ತಿ ಸೆಟ್ ಆಗಿರೋದಿಲ್ಲ. ಸೊ ದೇಹದ ಪ್ರಮುಖ ಅಂಗಾಂಗಗಳಾದ ಮೆದುಳು ಮತ್ತೆ ಹೃದಯಕ್ಕೆ ರಕ್ತ ಸರಬರಾಜು ಹೆಚ್ಚಾಗಿರೋದ್ರಿಂದ ಕೈ ಕಾಲುಗಳಿಗೆ ರಕ್ತ ಸಂಚಾರ ಸ್ವಲ್ಪ ನಿಧಾನವಾಗಿ ನೀಲಿ ಬಣ್ಣ ಕಾಣಿಸುತ್ತೆ. ಸೊ ಮೈ ಬೆಚ್ಚಗ್ ಮಾಡಿದಾಗ ಇದು ಸರಿ ಹೋಗುತ್ತೆ. ನೆಕ್ಸ್ಟ್ 8ನೇದು ಬಿಳಿ ಕೆನೆ ಪದರ. ಅಂದ್ರೆ ಮಗು ಹುಟ್ಟಿದ ತಕ್ಷಣ ಮೈ ತುಂಬಾ ಬಿಳಿ ಬೆಣ್ಣೆ ಅಥವಾ ಕೆನೆ ಅಂತ ಪದರ ಇರುತ್ತೆ. ಸೊ ಇದು ಪ್ರೋಟೀನ್ ಮತ್ತೆ ಪ್ರಕೃತಿದತ್ತ ಎಣ್ಣೆ ಅಂಶದಿಂದ ಮಾಡಲ್ಪಟ್ಟಂತಹ ನೈಸರ್ಗಿಕ ಕವರ್. ಅಂದ್ರೆ ಹೊಟ್ಟೆ ಒಳಗಿದ್ದಾಗ ನೀರು ಚರ್ಮಕ್ಕೆ ತಾಗದಂತೆ ವಾಟರ್ ಪ್ರೂಫ್ ರಕ್ಷಣೆನ ಕೊಡುತ್ತೆ. ಮತ್ತೆ ಹುಟ್ಟಿದ ಮೇಲೇನು ಕೂಡ ಕೀಟಾಣುಗಳಿಂದ ಮಗುವನ್ನ ಕಾಪಾಡೋ ಆಂಟಿ ಬ್ಯಾಕ್ಟೀರಿಯಲ್ ಅಂದ್ರೆ ಕವಚವಾಗಿ ಇದು ಕೂಡ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಇದನ್ನ ಬಲವಂತವಾಗಿ ಉಜ್ಜಿ ತೆಗೆಯುವಂತಹ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ 9ನೇದು ಬೇಬಿ ರ್ಯಾಷಸ್. ಅಂದ್ರೆ ಸಾಮಾನ್ಯ ದದ್ದುಗಳು. ಅಂದ್ರೆ ಸೆಕೆ ಇದ್ದಾಗ ಅಥವಾ ಮಗುವಿಗೆ ಅತಿಯಾಗಿ ದಪ್ಪ ಬಟ್ಟೆ ಹಾಕಿದಾಗ ಕುತ್ತಿಗೆ, ಕಂಕ್ಳು ಮತ್ತೆ ಚರ್ಮದ ಮಡಿಕೆಗಳಲ್ಲಿ ಸಣ್ಣ ಕೆಂಪು ದದ್ದುಗಳು ಬರ್ತವೆ. ಅಂದ್ರೆ ಶಿಶುಗಳ ಬೆವರಿನ ನಳಿಕೆಗಳು ಅಂದ್ರೆ ತೀರಾ ಸಣ್ಣದಾಗಿದ್ದು ಬೇಗ ಮುಚ್ಕೊಳ್ತವೆ. ಸೊ ಬೆವರು ಹೊರ ಹೋಗೋದಕ್ಕೆ ಚರ್ಮದ ಅಡಿಯಲ್ಲಿ ಸಿಲುಕೊಂಡಾಗ ಈ ದದ್ದುಗಳು ಹೇಳ್ತವೆ. ಸೊ ಸಾಫ್ಟ್ ಕಾಟನ್ ಬಟ್ಟೆ ಹಾಕಿ ಗಾಳಿ ಆಡುವಂತೆ ಇಟ್ರೆ ಇವು ತಾನಾಗಿಯೇ ಕಡಿಮೆ ಆಗುತ್ತವೆ. ಈಗ ಅತ್ಯಂತ ಮುಖ್ಯವಾದ ವಿಷಯ, ಯಾವಾಗ ನಾವು ಖಂಡಿತ ಡಾಕ್ಟರ್ ಹತ್ರ ಹೋಗ್ಬೇಕು. ಸೊ ಮಗುವಿಗೆ ಹೆಚ್ಚು ಜ್ವರ ಇದ್ರೆ, ಗುಳ್ಳೆಗಳಲ್ಲಿ ಹಳದಿ ಬಣ್ಣದ ಕ್ಯೂ ತುಂಬಿಕೊಂಡಿದ್ರೆ, ಮತ್ತೆ ಚರ್ಮ ತುಂಬಾ ಕೆಂಪಾಗಿ ಊದ್ಕೊಂಡಿದ್ರೆ, ಮತ್ತೆ ರದ್ದುಗಳು ಇಡೀ ಮೈ ಮೇಲೆ ವೇಗವಾಗಿ ಹರಡ್ತಿದ್ರೆ, ಮತ್ತೆ ಕೈ ಕಾಲು ಮಾತ್ರವಲ್ಲದೆ ತುಟಿ ಅಥವಾ ನಾಲಿಗೆ ಕೂಡ ನೀಲಿ ಬಣ್ಣಕ್ಕೆ ತಿರ್ಕೊಂಡಿದ್ರೆ, ಅಥವಾ ಚರ್ಮ ಬಿರುಕು ಬಿಟ್ಟು ರಕ್ತ ಬರ್ತಾ ಇದ್ರೆ ತಕ್ಷಣ ನಿಮ್ಮ ಡಾಕ್ಟರ್ಗೆ ತೋರಿಸ್ಬೇಕಾಗುತ್ತೆ. ಇವಾಗ ಈ ಸಹಜ ಬದಲಾವಣೆಗಳಿಗೆ ಮನೆಯಲ್ಲೇ ಪೋಷಕರು ಮಾಡಬಹುದಾದ ಸರಳ ಟಿಪ್ಸ್ಗಳು ನೋಡೋದಾದ್ರೆ, ಮೊದಲನೇದಾಗಿ ಮಗುವಿನ ಚರ್ಮವನ್ನ ಯಾವಾಗಲೂ ಕ್ಲೀನ್ ಆಗಿ ಮತ್ತೆ ಡ್ರೈ ಆಗಿ ಇಡಿ. ಮತ್ತೆ ಅತಿಯಾದ ಸುವಾಸನೆ ಇರೋ ಸೋಪ್ ಅಥವಾ ಲೋಷನ್ ಗಳನ್ನ ಬಳಸಬೇಡಿ. ಅಂದ್ರೆ ಫ್ರಾಗ್ರೆನ್ಸ್ ಫ್ರೀ ಇರುವಂತಹ ಉತ್ಪನ್ನಗಳನ್ನ ಬಳಸೋದಿಕ್ಕೆ ಟ್ರೈ ಮಾಡಿ. ಮತ್ತೆ ವಾರಕ್ಕೆ 3ರಿಂದ 4 ಬಾರಿ ಸ್ನಾನ ಮಾಡಿಸಿದ್ರೆ ಸಾಕು. ಪ್ರತಿದಿನ ಅತಿಯಾಗಿ ಸ್ನಾನ ಮಾಡಿಸಿದ್ರೆ ಚರ್ಮ ಡ್ರೈ ಆಗುತ್ತೆ. ಆದ್ರಿಂದ ವಾರಕ್ಕೆ 3 ದಿನ ಡೈಲಿ ಬೇಕು ಅಂತಂದ್ರೆ ಒದ್ದೆ ಬಟ್ಟೆಯಲ್ಲಿ ನೀವು ಮಗುನ ಒರೆಸ್ಕೊಂಡು ಸಾಕಾಗುತ್ತೆ. ಮತ್ತೆ 4ನೇದು ಚರ್ಮ ಒಣಗಿದ್ರೆ ನಯವಾದ ಬೇಬಿ ಮಾಯಿಶ್ಚರ್ ಅಥವಾ ನೈಸರ್ಗಿಕ ತೆಂಗಿನ ಎಣ್ಣೆನ ಕೂಡ ನೀವು ಯೂಸ್ ಮಾಡಬಹುದಾಗಿರುತ್ತೆ. ಅಂಡ್ ನೆಕ್ಸ್ಟ್ ಬಂದು ಮಗುವಿಗೆ ಯಾವಾಗ್ಲೂ ಗಾಳಿ ಆಡುವ ಸಾಫ್ಟ್ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಿ. ಮತ್ತೆ ಮುಖದ ಮೇಲಿರೋ ಯಾವುದೇ ಗುಳ್ಳೆಗಳನ್ನ ದಯವಿಟ್ಟು ಚೂಟಲು ಅಥವಾ ಒತ್ತಲು ಹೋಗ್ಬೇಡಿ. ಸೊ ನೋಡಿದ್ರಲ್ಲ, ಮಗುವಿನ ಚರ್ಮದಲ್ಲಾಗುವ ಹೆಚ್ಚಿನ ಬದಲಾವಣೆಗಳು ತೀರಾ ಸಾಮಾನ್ಯ ಮತ್ತು ಇವುಗಳ ಹಿಂದೆ ನೈಸರ್ಗಿಕ ವೈಜ್ಞಾನಿಕ ಕಾರಣಗಳಿವೆ. ಸುಮ್ಮನೆ ಭಯಪಡದೆ ಪ್ರೀತಿಯಿಂದ ಮಗುವನ್ನ ನೋಡ್ಕೊಳ್ಳಿ. ವಿಡಿಯೋದ ಆರಂಭದಲ್ಲಿ ವಿನಂತಿಸಿದಂತೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ವಿಡಿಯೋ ಲೈಕ್ ಮಾಡಿ, ಹೊಸ ಪೋಷಕರಿಗೆ ಶೇರ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ವಿಷಯಗಳಿಗಾಗಿ ನಮ್ಮ ನಿನಿಮೋಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.